ಈ ಕರಾವಳಿ ಕರ್ನಾಟಕವನ್ನು ಉದಾಹರಣೆಯಾಗಿ ತಗೊಳ್ತೀನಿ. ಇಲ್ಲಿ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟೀಚಿಂಗ್ ಪ್ರೊಫೆಷನ್ ಅಥವಾ ಕಾರ್ಪೊರೇಟ್ ಸೆಕ್ಟರ್ನ ಗಾಳಿ ಬಲವಾಗಿದೆ. ಸೊ ಎಲ್ಲರಿಗೂ ಅದೇ ಒಂದು ಆಕರ್ಷಕವಾದ ಕ್ಷೇತ್ರವಾಗಿ ಕಾಣ್ತಾ ಇದೆ. ಯಾಕಂದರೆ ಪ್ರತಿ ಮನೆಯಲ್ಲಿ ಒಂದೋ ಟೀಚರ್ ಇರ್ತಾನೆ, ಒಬ್ಬ ಇಲ್ಲ ಚಾರ್ಟರ್ಡ್ ಅಕೌಂಟ್ ಇರ್ತಾನೆ, ಒಬ್ಬ ಅಡ್ವೊಕೇಟ್ ಇರ್ತಾನೆ, ಇಲ್ಲ ಇಂಜಿನಿಯರ್ ಇರ್ತಾನೆ, ಒಬ್ಬ ಡಾಕ್ಟರ್ ಇರ್ತಾನೆ ಈ ಫೀಲ್ಡಲ್ಲಿ. ಸೊ ಆಗ ಅಲ್ಲಿ ಮನೆಯ ಮಕ್ಕಳಿಗೆ ಏನಾಗ್ತದೆ ಅಂದರೆ ಆ ಡಾಕ್ಟ್ರೇ ಮಾಡೆಲ್ ಆಗಿರ್ತಾನೆ, ಇಂಜಿನಿಯರೇ ಮಾಡೆಲ್ ಆಗಿರ್ತಾನೆ, ಅಥವಾ ಒಬ್ಬ ಆದರ್ಶ ಶಿಕ್ಷಕನೇ ಅವರಿಗೆ ಮೋಟಿವೇಶನ್ ಆಗಿರ್ತಾರೆ, ಅಥವಾ ಒಂದು ಜನಪ್ರಿಯ ಅಡ್ವೊಕೇಟೇ ಅವರಿಗೆ ಮಾದರಿಯಾಗಿರ್ತಾನೆ. ಇಲ್ಲಿ ಈ ಟ್ರೆಂಡ್ ಇದೆ. ಇದೇ ಉತ್ತರ ಭಾರತದಲ್ಲಿ ಒಬ್ಬ IAS ಅಧಿಕಾರಿ ಇದ್ದಾನೆ, ಒಬ್ಬ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ, ಇಲ್ಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿಯಾಗಿ ಪಾರ್ಲಿಮೆಂಟಲ್ಲಿ ಯಾವುದೋ ಕಮಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅಥವಾ ಫಾರಿನ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಏನೋ ಡಿಪ್ಲೊಮೇಟೋ ಅಥವಾ ಇನ್ಯಾವುದೋ ಒಂದು ಸೆಕ್ರೆಟರಿ ಆಗಿದ್ದಾನೆ, ಅಥವಾ ಡಿಫೆನ್ಸಲ್ಲಿದ್ದಾನೆ. ಸೊ ಇದೆಲ್ಲ ಅವರಿಗೆ ಮೋಟಿವೇಶನ್ ಆಗ್ತದೆ. ಆ ಮೋಟಿವೇಶನ್ ಸಿಕ್ಕಿದ್ರಿಂದ ಅಲ್ಲಿ ಆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರ ಸಂಖ್ಯೆ ಹೆಚ್ಚಿರುವ ಒಂದು ಕಲ್ಚರನ್ನು ನಾವು ಅಲ್ಲಿ ಕಾಣ್ತೇವೆ.